ಸರಿ, ಈಗ ಅಸಹಕಾರದ ಪ್ರಕ್ರಿಯೆ ಹೆಂಗೆ, ಏನು ಮಾಡಲ್ಲ ಅಂತ? ಅಸಹಕಾರದ ಪ್ರಕ್ರಿಯೆ ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬರ ಬಗ್ಗೆ ಹೇಳ್ತಾ ಇಲ್ಲ ಮೇಡಮ್. ಚಿತ್ರರಂಗದಿಂದ ಅಸಹಕಾರ ಅನ್ನೋಂಥ ಇದು ಸ್ಟಾರ್ಟ್ ಆದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಿರ್ದೇಶಕರ ಸಂಘದ ಸದಸ್ಯರುಗಳು ಅವರ ಚಿತ್ರಗಳನ್ನು ನಿರ್ದೇಶನ ಮಾಡಲ್ಲ. ನಿರ್ಮಾಪಕರ ಸಂಘ ಅಥವಾ ವಾಣಿಜ್ಯ ಮಂಡಳಿ ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿಗಳಿಗೆ ನಾವು ಸಹಕಾರ ಕೊಡಲ್ಲ. ಹಾಗೆಯೇ ಕಾರ್ಮಿಕರ ಒಕ್ಕೂಟ ಒಂದು ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧರಾಗಿರ್ತಾರೆ. ಯಾರೂ ಕೂಡ ಕಾರ್ಮಿಕ ವರ್ಗದವರು 24 ಕ್ರಾಫ್ಟ್ನವರು ಕೂಡ ಯಾರು ಅವರಿಗೆ ಸಹಕಾರ ಕೊಡಲ್ಲ, ಅವ್ರ ಸಿನಿಮಾಗಳಲ್ಲಿ ವರ್ಕ್ ಮಾಡಲ್ಲ. ಸಹಕಾರದ ಮಾನದಂಡ ಅಂದರೆ ಇದು. ಸರಿ, ಈಗ ಮುಖ್ಯವಾಗಿ ನಿರ್ಮಾಪಕರು ನಿಮ್ಮ ವಲಯದಿಂದ ನೀವೇನು ಸಿನಿಮಾಗಳನ್ನು ಮುಂದೆ ಶುರು ಮಾಡೋದಿಲ್ಲ, ಆ ಥರ ಆಗಿರುತ್ತಲ್ವಾ ಅಸಹಕಾರ? ಅಸಹಕಾರ ಅದೇ, ಯಾರೂ ಮಾಡಲ್ಲ. ಇವನ್ ಕಾರ್ಮಿಕರ ವರ್ಗದವರು ಕೂಡ ಕೆಲಸಗಳನ್ನ ಮಾಡಲ್ಲ. ಅದು ಏನಪ್ಪ ಅಂದರೆ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನ. ಆ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಪ್ರತಿಯೊಬ್ಬರು ಬದ್ಧರಾಗಿರ್ತಾರೆ. ಸರ್, ಹೋಗ್ಲಿ, ನೀವೆಲ್ಲ ಚಿತ್ರರಂಗ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಅಂದ್ರೆ ಸಾಂತ್ವನ ಕೆಲಸವನ್ನು ಮಾಡಿದ್ರೆ ಹೇಳಬೇಕು ಸರ್, ಹೇಳಿದೀವಿ. ಯಾವಾಗ ಹೋಗ್ಬೋದು, ಮುಂದಿನ ಪ್ರಕ್ರಿಯೆ ಏನು ಅನ್ನೋದನ್ನ ಇವತ್ತು ಸಾಯಂಕಾಲ ತೀರ್ಮಾನ ತಗೋತೀವಿ. ಆಮೇಲೆ ಕೆಲವರೆಲ್ಲ ವೈಯಕ್ತಿಕವಾಗಿ ಕೂಡ ಹೋಗ್ಬಿಟ್ಟು ಬಂದಿದ್ದಾರೆ, ಹೋಗಿ ಸಾಂತ್ವನ ಹೇಳಿ ಬಂದಿದ್ದಾರೆ. ಆಮೇಲೆ ಇದು ಅಖಿಲ ಭಾರತ ವೀರಶೈವ ಮಹಾಸಭಾ, ನಾನು ಒಬ್ಬ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರೋದ್ರಿಂದ, ನಾನು ಒಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿರೋದ್ರಿಂದ ನಮ್ಮನ್ನು ಕೂಡ ಚರ್ಚೆ ಆಗಿದೆ. ನಿನ್ನೆ ನಾವು ಮುಖ್ಯಮಂತ್ರಿಗಳಿಗೂ ಕೂಡ ಕಾಗದ ಬರೆದಿದ್ದೀವಿ. ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಮುಖ್ಯಮಂತ್ರಿಗಳಿಗೂ ಕಾಗದ ಬರೆದಿದ್ದೀವಿ. ಹಾಗೆಯೇ ಕಮಿಷನರ್ಗೂ ಕೂಡ ಕಾಗದ ಬರೆದಿದ್ದೀವಿ. ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು, ಆಮೇಲೆ ಇದನ್ನು CBIಗೆ ವಹಿಸ್ರಿ ಅಂತಕ್ಕಂಥ ಒಂದು ಕೂಗು ಕೂಡ ಅವರ ಕುಟುಂಬ ವರ್ಗದಿಂದ ಇತ್ತು. ಈಗ ನನಗೆ ಅವರ ಆ ಹುಡುಗನ ಚಿಕ್ಕಪ್ಪ ಫೋನ್ ಮಾಡಿದ್ರು ಬರುವಾಗ, ಮಂಜುನಾಥ್ ಹಿರೇಮಠ ಅಂತೇಳಿ. ಅವರು ಕೂಡ ಹೇಳಿದ್ರು, ಇಲ್ಲ ನಾವು ಅದನ್ನು ಇದಕ್ಕೆ ಬಿಡಲ್ಲ, ನೀವು ದಯಮಾಡಿ ಅದಕ್ಕೆಲ್ಲ ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಅವ್ರಿಗೂ ಕೂಡ ಅದನ್ನೇ ಹೇಳಿದ್ದೀನಿ. ಇದು ಕಾನೂನಿನ ಅಂಗಳದಲ್ಲಿರೋದ್ರಿಂದ ಅದು ಮುಗಿಯೋ ತನಕ ನಾವು ನೀವೇನಾದ್ರು CBI ಕೊಡಿ ಅಂತ ಹೇಳ್ತೀರಿ, ಹೆಂಗೆ ನಿರ್ಮಾಪಕ ಸಂಘ ಅಧ್ಯಕ್ಷರಾಗಿದ್ದ? CBIಗೆ ಕೊಡೋದು ಆಗ್ರಹ ಎಲ್ಲರಿಗೂ ಮಾಡಿದ್ರೆ ಸರ್ಕಾರ ಅದೇನು ಕ್ರಮ ಕೈಗೊಳ್ಳುತ್ತೆ ಸರ್. ವೈಯಕ್ತಿಕವಾಗಿ ನಾವು CBIಗೆ ಕೊಡಿ, CCIಗೆ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಒಟ್ಟಲ್ಲಿ ಕ್ರಮ ಕೈಗೊಳ್ಳಬೇಕು. ಥ್ಯಾಂಕ್ ಯು.